समप्यतममप्यशिलैस्वाक्यैः रस्योद्भवतितवशेषविशेषतोऽपि वन्द्यं सदा प्रियतमं मम सन्नम तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्या व्याख्यां करोम्यन्वपि चाहमेव ಸಂಧ್ಯಾಧಿಕರಣಂ ಅದರಲ್ಲಿ ಆಗಿದೆ ಏನಂತ ವಾಸನಾಃ ಸರ್ವವಸ್ತೂನಾಂ ಅನಾದ್ಯನುಭವಾಗತಾಃ ಸಂತೇವ ಅಶೇಷ ಜೀವಾನಾಂ ಅನಾದಿ ಮನಸ್ಸಿ ಸ್ಥಿತಾಃ ಅನಂತ ಕಾಲದ ಒಂದೇನು ಕರ್ಮ ವಾಸನ ಇರುತ್ತೆ ಅದೆಲ್ಲ ಕೂಡ ಪ್ರತಿಯೊಬ್ಬ ಜೀವರಲ್ಲೂ ಕೂಡ ಇರುತ್ತೆ ಮನಸ್ಸಿನೊಳಗೆ ನೆಲೆಸಿರುತ್ತೆ ಮನಸ್ಸು ಎರಡು ವಿಧ ತ್ರಿಗುಣಾತ್ಮಕಂ ಮನೋ ಅಸ್ತೇವ ಯಾವನ್ಮುಕ್ತಿ ಸದಾತನಂ ತತ್ರೈವ ಅಶೇಷ ಸಂಸ್ಕಾರಾಃ ಸಂಚೀಯಂತೆ ಸದೈವ ಚ ಈ ಬಾಹ್ಯ ಮನಸ್ಸಿನೊಳಗೆ ಎಲ್ಲ ವಿಧವಾದ ಸಂಸ್ಕಾರಗಳು ಕೂಡ ಏನಾಗಿರ್ತದೆ ಡಂಪ್ ಆಗಿರ್ತದೆ ಸಂಚೀಯಂತೆ ಸೂಕ್ಷ್ಮತ್ವೇನ ದಯೇ ಸಚ್ಚ ಉಪಜೀಯತೆ ದಯಕಾರವಾದ ಸೂಕ್ಷ್ಮವಾಗಿದ್ದರೂ ಕೂಡ ಪ್ರಕೃತಿಯಿಂದಾದಂತಹ ಅವೆಲ್ಲ ಉಪಚೀಯತೆ ಮತ್ತೆ ವಾಸನೆಗಳನ್ನ ಕ್ಲಾರಿಟಿ ಬರುತ್ತೆ. ನೀರು ಕಾಲಲ್ಲಿ ಒಂದು ಕೆಸರಲ್ಲಿ ಕಾಲಿಟ್ಬಿಡ್ತಾನೆ ಇಂಪ್ರೆಷನ್ ಬರುತ್ತೆ, ಒಳಗಿಂದ ನೀಟಾಗಿ ಕಾಣಿಸುತ್ತೆ. ನೀರು ಹಾಕಿದ್ರು ಕೂಡ ಹಾಗೆ ನಿಲ್ಲುತ್ತೆ. ತೇವ ಇದ್ದಾಗ ಏನಾಗುತ್ತೆ ಅದು ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು. ಆಮೇಲೆ ನೀರು ಹಾಕಿದ್ರೆ ಏನಾಗುತ್ತೆ ಗಟ್ಟಿಯಾಗ್ಬಿಟ್ಟಿರುತ್ತೆ ಹಾಗೆ. ಆ ರೀತಿ ಸಂಸ್ಕಾರ ಉಪಚಯವಾಗುತ್ತೆ. ಸಂಸ್ಕಾರೈಃ ಭಗವಾನೇವ ಸೃಷ್ಟ್ವಾ ನಾನಾವಿಧಂ ಜಗತ್ ಸ್ವಪ್ನಕಾಲೇ ದರ್ಶಯತಿ ಭ್ರಾಂತಿ ಜಾಗ್ರತ್ವಮೇವ ಹಿ ಸಂಸ್ಕಾರೈರ್ ಭಗವಾನೇವ ಸೃಷ್ಟ್ವಾ ಈ ಅನಾದಿ ಸಂಸ್ಕಾರಗಳೆಂದರೆ ಪರಮಾತ್ಮ ನಾನಾವಿಧಂ ಜಗತ್ ಜಗತ್ ಅಂದ್ರೆ ಸ್ವಪ್ನ ಜಗತ್ ಸ್ವಪ್ನ ಪ್ರಪಂಚ ಅಂತೀವಲ್ಲ ಅದು ಅದರಲ್ಲಿ ಸ್ವಪ್ನಕಾಲೇ ದರ್ಶಯತಿ ತೋರಿಸ್ಕೊಡ್ತಾನೆ. ಭ್ರಾಂತಿ ಜಾಗ್ರತ್ವಮೇವ ಹಿ ಆದ್ರಿಂದ ಜಗತ್ ಸ್ವಪ್ನ ಸುಳ್ಳಲ್ಲ. ಸ್ವಪ್ನದಲ್ಲಿ ಕಂಡ ಪದಾರ್ಥ ಅದು ಹೊರಗಿನ ಪದಾರ್ಥ ಅಂತ ಹೇಳ್ಕೊಡ್ತಾರಲ್ಲ ಅದು ತಪ್ಪೇ ಹೊರತು ಸ್ವಪ್ನ ಇದಲ್ಲ. ಚಿತ್ರ ಸರಿ ಆನೆದು ಅದು ಆನೆಯಲ್ಲ. ಆನೆ ಚಿತ್ರ ಸುಳ್ಳಲ್ಲ, ಆನೆನೂ ಸುಳ್ಳಲ್ಲ. ಆದ್ರೆ ಆನೆ ಚಿತ್ರವನ್ನೇ ಆನೆ ಅಂತ ತಿಳ್ಕೊಳ್ಳೋದು ತಪ್ಪಾಗಿದೆ. ಅಷ್ಟೇ ವ್ಯತ್ಯಾಸ ಹೊರತು ಅದು ಎಷ್ಟು ಕ್ಲಾರಿಟಿ ಇದೆ ನೋಡಿ. ಡ್ರೀಮ್ಸ್ ಅಂತೇಳಿ ಸೈಕಾಲಜಿಯಲ್ಲಿ ದೊಡ್ಡ ಡಿಟೇಲ್ ದೊಡ್ಡ ಪುಸ್ತಕ ಸಿಗ್ತಾರಲ್ಲ ಎಲ್ಲ ಕೂಡ ಅದ್ರ ಬಗ್ಗೆ ವಿಮರ್ಶೆ ಮಾಡೋದು ಇದ್ರ ಓದಿದ್ರೆ ಸ್ಪಷ್ಟವಾಗಿ ಮಾಡಬಹುದು. ಅದು ನಿಜವಾದ ಆನೆ ಚಿತ್ರ ನಿಜವಾದ ಆನೆ ಚಿತ್ರ ಹೋದಲ್ಲ. ಆನೆಯ ಚಿತ್ರ ಆನೆ ಅಲ್ಲ, ಆನೆಯ ಚಿತ್ರ. ಅದೇ ರೀತಿ ಸ್ವಪ್ನಗಳ ವಾಸನಾಮಯವಾದ ಆನೆ ಹೊರತು ನಿಜವಾದ ಆನೆ ಅಲ್ಲ. ಆದ್ರೆ ಆ ಕಂಡಿದ್ದು ಸುಳ್ಳಲ್ಲ. ಗೊತ್ತಾಯ್ತಾ? ಚಿತ್ರ ಸುಳ್ಳ ಅಲ್ಲ. ಇದನ್ನ ಈ ಕ್ಲಾರಿಟಿ ಬೇಕಾಗಿತ್ತು. ಅಲ್ಲಿ ಹೇಳಿಲ್ಲಲ್ಲ ಶುಕ್ತಿ ರಜತ ಅಂತ ತಿಳ್ಕೊಳ್ಳೋದು. ರಜತ ಸುಳ್ಳು ಹೌದು, ಶುಕ್ತಿ ಸುಳ್ಳ? ಶುಕ್ತಿ ಸತ್ಯ. ಆ ಭಾಗ ಬಿಟ್ಬಿಟ್ರು ಅವರು. ತೋರಿಸಿದ್ ಯಾವ್ದನ್ನ ರಜತ ಸುಳ್ಳು, ಅದಕ್ಕೆ ಎಲ್ಲ ಸುಳ್ಳು. ಶುಕ್ತಿ ಹೇಗೆ ಸುಳ್ಳಾಗತ್ತೆ ಹಾಗಿದ್ರೆ? ಅದು ಸರಿಯಲ್ಲ. ಅಲ್ಲಿ ಹೇಗೆ ತಪ್ಪಾಯ್ತು ಇದು ಅದು ತಪ್ಪನ್ನು ಇಲ್ಲಿ ಮಾಡಿದ್ರು. ಮತ್ತೆ ಸ್ವಪ್ನನೇ ಸುಳ್ಳಲ್ಲ. ಸ್ವಪ್ನದಲ್ಲಿ ಕಂಡಂತಹ ವಸ್ತುವನ್ನ ಹೊರಗಿನ ವಸ್ತು ಅಂತ ತಿಳಿಯೋದು ಭ್ರಾಂತಿ. ಅದೃಷ್ಟೇ ಚಾಶ್ರುತೆ ಭಾವೇ ನ ಭಾವ ಉಪಜಾಯತೆ ಸ್ವಪ್ನಕಾಲೇ ದರ್ಶಯತಿ ಅದೃಷ್ಟಾತ್ ಅಶ್ರುತಾತ್ ಭಾವಾತ್ ನ ಭಾವ ಉಪಜಾಯತೆ. ಸ್ವಪ್ನದ ಎಷ್ಟೋ ಪದಾರ್ಥಗಳು ವಿಚಿತ್ರ ಸ್ವಪ್ನಗಳು ಬಿಡುತ್ತೆ. ಯಾವುದೋ ಕಾಂಬಿನೇಷನ್ಗಳೆಲ್ಲ ಕೂಡ ಅದೆಲ್ಲ ಅದು ಕೂಡ ಏನದು ಕೇಳಿರೋದು. ಕೆಲವು ದೆವ್ವ ಅಂತ ಹೇಳ್ತಾನೆ, ದೆವ್ವ ನೋಡಿಲ್ಲ, ಕೇಳಿರ್ತಾನೆ. ಕೇಳಿದ್ದು ಸಂಸ್ಕಾರನೇ. ಕೇಳಿದ್ದು ಸಂಸ್ಕಾರ, ನೋಡಿದ್ದು ಅದಕ್ಕೆ ಹೇಳ್ತಾರೆ ಅದೃಷ್ಟಾತ್ ಅಶ್ರುತಾತ್ ಭಾವಾತ್ ನಭಾವ ಉಪಜಾಯತೆ. ಯಾವುದನ್ನೆಂದು ಕಂಡಿಲ್ಲ ಕೇಳಿಲ್ಲ ಅದ್ರ ಬಗ್ಗೆ ಕನಸು ಬೀಳೋ ಸಾಧ್ಯತೆನೇ ಇಲ್ಲ. ಕೆಲವು ಕನಸುಗಳು ನಾವು ಕಂಡಿಲ್ಲ ಕೇಳಿಲ್ಲ ಅನ್ಸುತ್ತೆ, ಆದ್ರೆ ಕಂಡ ಭಾಗನೂ ಇದೆ ಕಾಣದ ಭಾಗನೂ ಇದೆ. ಎರಡು ಕೂಡ ಏನಾಗಿ ಎಡಿಟ್ ಆಗಿಬಿಡುತ್ತೆ. ಎಡಿಟ್ ಮಾಡ್ತಾರ ಅಷ್ಟೇ ಹೊರತು ಏನಲ್ಲ. ನೀವು ನೋಡ್ತೀವಿ ಇಷ್ಟು ಲೋಟದೊಳಗೆ ಯಾರೋ ಡ್ಯಾನ್ಸ್ ಮಾಡೋ ಚಿತ್ರ ಹಾಕಿರ್ತಾವ ಒಳಗಡೆ. ಫೋಟೋಗ್ರಫಿ ಟ್ರಿಕ್ ಅಷ್ಟೇ. ಏನದು ಟ್ರಿಕ್ ಆ ತರ ಇಬ್ರು ಎಷ್ಟು ಮಾಡ್ಬೇಕಾದ್ರೆ ಪರಮಾತ್ಮ ಎಷ್ಟು ಟ್ರಿಕ್ ಮಾಡ್ತಾರೆ. ಇದೆಲ್ಲ ಬೇರೆ, ಅದು ಇದು ಯಾಂತ್ರಿಕ, ಪರಮಾತ್ಮನ ಸಂಕಲ್ಪದಂತೆ ಹಾಗೆ ಸೃಷ್ಟಿಯಾಗತ್ತೆ.
ಅಂದ್ರೆ ಯಾವ್ದನ್ನು ನಾವು ಕೇಳಿಲ್ಲ, ಯಾವ್ದನ್ನು ಕಂಡಿಲ್ಲ ಅಂತ ಕನಸಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಬಂದ್ ತೋರಿಸಿ ಬಂದಿದ್ದು ಯಾವ್ದಾರು ಒಂದು ಬಂದ್ರೆ ಹೆಂಗ್ ಬರುತ್ತೆ ಈಗ? ಅಕಸ್ಮಾತ್ ಪಾಡ್ಯ ಏಕಾಶಿ ಬಂದ್ರೆ ಏನ್ ಮಾಡ್ತೀರಿ? ಅಲ್ಲ, ಪಾಡ್ಯ ಏಕಾಶಿ ಬಂದ್ರೆ ಏನ್ ಮಾಡ್ಬೇಕು? ಬರುತ್ತಾ? ಸಾಧ್ಯ ಇಲ್ಲ, ಆ ರೀತಿ ಇಂಪಾಸಿಬಲ್. ಎಲ್ಲದಕ್ಕೆ ಶಶಕ್ಕೆ ಹೊಲಕ್ಕೆ ಕೋಡ್ ಬಂದಿದ್ಯಾ? ಇಲ್ಲ. ಅಕಸ್ಮಾತ್ ಬಂದ್ರೆ ಬಂದಿಲ್ಲ, ಬರ್ಲಿ ಅದಂತೆ. ಅವತ್ತಿಂದ ಸುಳ್ಳಲ್ಲ ಅಂತ ಅರ್ಥ. ಅದೇ ಹೇಳಿದ್ದ, ಅನಂತ ಜನ್ಮ ಅಂತ ಹೇಳಿದ್ದ. ಆ ಜನ್ಮಗಳೆಲ್ಲ ಏನಾಗಿರುತ್ತದ? ಸರಿ. ಆದ್ರಿಂದ ಎಂದು ಕೂಡ ಏನಲ್ಲ, ಎಂದೂ ಕಂಡಿಲ್ಲ, ಎಂದು ಕೇಳಿಲ್ಲ, ಸ್ವಲ್ಪ ಬರೋ ಚಾನ್ಸಸ್ಸೇ ಇಲ್ಲ. ಸರಿಯಾಗಿ ಯೋಚನೆ ಮಾಡ್ಬೇಕು. ಕೆಲವು ಕಂಬೈನ್ ಆಗಿ ಕಾಣುತ್ತೆ. ಕಾಂಬಿನೇಷನ್ ಎಡಿಟಿಂಗ್ ಅಂತಾರೆ, ಎಡಿಟಿಂಗ್ ಸ್ಕಿಲ್ ಅದು. ಎರಡು ಸುಳ್ಳಲ್ಲ, ಅದು ಸತ್ಯ ಇದು ಸತ್ಯ. ಎಡಿಟ್ ಮಾಡೋದಕ್ಕೆ ಎಲ್ರಿಗೂ ಬರೋದಿಲ್ಲ, ಅವ್ರು ಮಾಡ್ತಾರೆ. ಏನೋ ನಮಗೆ ಗೊತ್ತಿರ್ಬೇಕು, ಅದು ದೇವರಿಗೂ ಗೊತ್ತಿರ್ತದೆ. ನಾವು ಸಿನಿಮಾ ನಮಗೆ ಗೊತ್ತು, ಎಡಿಟ್ ಮಾಡಿ ನಮಗೆ ಗೊತ್ತು, ಎಡಿಟ್ ಮಾಡಿ ನೋಡ್ತೇವೆ ಅಷ್ಟೇ ಹೊರತು ನಮಗೂ ಗೊತ್ತಿರ್ಬೇಕಾಗಿಲ್ಲ. ಅರ್ಥ ಆಯ್ತಾ? ಅದು ಜ್ಞಾನಿಗಳಿಗೆ ಗೊತ್ತಾಗುತ್ತೆ ಎಲ್ಲಿಂದ ಏನಾಯ್ತು ಮುಂದೆ ಯೋಚನೆ ಮಾಡಿ ತಿಳ್ಕೊತ. ಅದು ಜ್ಞಾನ ಹೆಚ್ಚಿದಂತ ಗೊತ್ತಾಗುತ್ತೆ. ಸ್ವಪ್ನನೇ ಸತ್ಯ ಎಂಬ ಜ್ಞಾನ ಇಲ್ದಿದ್ರೆ ಇನ್ನೇನು ಮಾಡಕ್ ಬರೋದು. ಗೊತ್ತಾದ್ರೆ ಇತಿಹಾಸ ಶ್ರುತಿ ಪುರಾಣೋಕ್ತಿ ಭೋಕ್ತಿ ಅನಾದಿತ್ವಾತ್ತು ಯುಜ್ಯತೆ ಕದಾಚಿತ್ ದರ್ಶನಾಯೋಗ್ಯಂ ಯತ್ತತ್ರಾಪಿ ವಿಭಾಗತಃ ಇತಿ ಶ್ರುತಿ ಪುರಾಣೋಕ್ತಿ ಅನಾದಿತ್ವಾತ್ತು ಯುಜ್ಯತೆ. ಈ ರೀತಿ ಶ್ರುತಿ ಮತ್ತು ಪುರಾಣಗಳಲ್ಲಿ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಸಂಸ್ಕಾರ ಅನಾದಿ. ಆದ್ದರಿಂದ ಸ್ವಪ್ನದಲ್ಲಿ ನಾವು ಪದಾರ್ಥಗಳನ್ನ ಕಾಣೋದ್ರಲ್ಲಿ ಯಾವ ವಿಧವಾದಂತಹ ಅಸಂಭವ ಇಲ್ಲವೇ ಇಲ್ಲ. ಅಸಂಭಾವ್ಯತೆ ಅನ್ನೋದು ಇಂಪ್ರಾಬಬಲ್ ಅಲ್ಲ, ಡಿಫಿಕಲ್ಟ್ ಅಷ್ಟೇ ಹೊರತು ಇದಲ್ಲ. ಕದಾಚಿತ್ ದರ್ಶನಾಯೋಗ್ಯಂ ಯತ್ತತ್ರಾಪಿ ವಿಭಾಗತ. ಎಲ್ಲಿ ದರ್ಶನಕ್ಕೆ ಅಯೋಗ್ಯ ಕಾಣೋ ಚಾನ್ಸಸ್ ಎಲ್ಲ ಕಾಣ್ತೇವೆ ಅಂದ್ರೆ ವಿಭಾಗತ, ಪಾರ್ಟ್ಲಿ ಇದು ಇನ್ನೊಂದು ಪಾರ್ಟ್. ಅದು ಎರಡನ್ನ ಕಂಬೈನ್ ಮಾಡ್ತಾನೆ ಪರಮಾತ್ಮ ಅಷ್ಟೇ ಹೊರತು ಏನಲ್ಲ ಅದು ಕೂಡ ಕಂಡಿಲ್ಲ ಕೇಳಿಲ್ಲ ಅಂತ ಹೇಳ್ಬಾರ್ದು. ಒಂದು ಭಾಗ ಕಂಡಿದ್ದು, ಒಂದು ಭಾಗ ಕಾಣದೇ ಇರೋದು. ಎರಡನ್ನ ಎಲ್ಲಿ ಕಾಣದೇ ಇರೋದು? ಒಟ್ಟ ಕಂಡಿಲ್ಲ, ಎರಡು ಭಾಗನೂ ಕಂಡಿದ್ದೆ, ಕಾಂಬಿನೇಷನ್ ಕಂಡಿಲ್ಲ ಅಷ್ಟೇ. ದೃಷ್ಟಂ ಸವಾಧಿಕರಣಂ ದೃಶ್ಯತೆ ಅತ್ರ ಸಚ ಭ್ರಮಃ ವಾಸನಾ ಮಾತ್ರ ಮೂಲತ್ವ ಜಾಗ್ರತ್ವತ್ ಸ್ಪಷ್ಟತಾನಚ. ಹೀಗೆ ಎಲ್ಲಿ ಸಮಾಜೀಕರಣ, ಎರಡು ವಿರುದ್ಧ ಪದಾರ್ಥಗಳು ಒಂದು. ಉದಾಹರಣೆಗೆ ಸ್ವಪ್ನದಲ್ಲೇ ಕೋಡಿರೋ ಬಲ ಕಾಣಿಸ್ತು ಅಂತ ತಿಳ್ಕೊಳ್ಳಿ. ಸ್ವಪ್ನದಲ್ಲೇ ಕೋಡಿರೋ ಬಲ ಕಾಣಿಸ್ತು, ಅವಾಗ ಏನ್ ಮಾಡ್ಬೇಕು? ಅವನು ಮೊಲನೂ ನೋಡಿದ್ದಾನೆ, ಬೇರೆ ಕಡೆ ಕೋಡು ನೋಡಿದ್ದಾನೆ, ಕಾಂಬಿನೇಷನ್ ಬಂದಿದೆ ಅಷ್ಟೇ ಹೊರತು ಬೇರೆ ಅಲ್ಲ. ಚಿತ್ರದಲ್ಲಿ ಬರೀಬಾರ್ದೇನ, ಮೊಲ ಕೋಡು ಬರೀಬಹುದು, ಕೋಡು ಏನ್ ಬೇಕಾದ್ರೆ ಬರೀಬಹುದು. ಆ ರೀತಿ ಬಂದ್ರೆ ಅದಾದ್ರೆ ಕಲ್ಪನೆ ಕೋಡು ಗೊತ್ತಿದೆ ಅವರಿಗೆ, ಇದು ಗೊತ್ತಿದೆ, ಅವ ಸೇರಿಸ್ತಾರೆ ಅಷ್ಟೇ. ಆದರೆ ಒಂದು ವಾಸನಾ ಮಾತ್ರ ಮೂಲತ್ವ ಜಾಗ್ರತ್ವ ಸ್ಪಷ್ಟತಾನಚ. ಇದು ವಾಸನೆ ಮೂಲವಾದ್ದರಿಂದಾಗಿನೇ ಜಾಗ್ರತ್ವ ಸ್ಪಷ್ಟತಾ ಇಲ್ಲ. ಇವತ್ತು ಬ್ಲಾಕ್ ಅಂಡ್ ವೈಟ್ ಫೋಟೋ ಎಷ್ಟೇ ಚೆನ್ನಾಗಿದ್ರು ಕೂಡ ಕಲರ್ ಫೋಟೋ ಕ್ವಾಲಿಟಿ ಬರೋದಿಲ್ಲ. ಅರ್ಥ ಆಯ್ತಾ? ಕಲರ್ ಫೋಟೋಲ್ಲಿ ನ್ಯಾಚುರಲ್ ಜಾಸ್ತಿ ನ್ಯಾಚುರಲ್ ಆಗಿ ಕಾಣೋದು, ಇದ್ರಲ್ಲಿ ಹಾಗೆ ಕಾಣೋದಿಲ್ಲ. ಆ ರೀತಿಯಲ್ಲಿ ಸ್ವಪ್ನದಲ್ಲಿ ಕಾಣೋದೆಲ್ಲ ಹೇಗಿರುತ್ತದೋ ಅದು ಈ ಎಷ್ಟು ಸ್ಪಷ್ಟ ಇರೋದಿಲ್ಲ ಅಷ್ಟೇ ಹೊರತು ಅದೇ ಡಿಫರೆನ್ಸ್ ಎರಡಕ್ಕೂ ಕೂಡ. ಅಂದ್ರೆ ಆನೆ ಎಷ್ಟು ಚೆನ್ನಾಗಿ ಬರೋದ್ರು ಕೂಡ ಆನೆ ಚಿತ್ರ ನಿಜವಾದ ಆನೆ ಸ್ಪಷ್ಟ ಇರೋಕ್ಕೆ ಸಾಧ್ಯ ಇಲ್ಲ. ಅಷ್ಟಮಾರು ಮೂವ್ಮೆಂಟೇ ಇಲ್ಲ ಅದಕ್ಕೆ. ಆ ಥರ ಅರ್ಥ ಮಾಡ್ಕೊಂಡ್ರೆ ಸ್ವಪ್ನದಲ್ಲಿ ಅಸ್ಪಷ್ಟತೆ ಇರುತ್ತೆ. ಅಸ್ಪಷ್ಟತೆ ಅಂದ್ರೆ ಏನು? ಹೊರಗಿನ ಕಂಪೇರ್ ಮಾಡಿದ್ರೆ ಅಲ್ಲಿ ನೋಡೋಕೆ ಬಹಳ ಸ್ಪಷ್ಟ ಅಂತಾನೆ ಕಾಣಿಸೋದು. ಎದ್ಮೇಲೆ ಗೊತ್ತಾಗುತ್ತೆ ಅಷ್ಟು ಕ್ಲಾರಿಟಿ ಇರ್ಲಿಲ್ಲ ಅಂತ ಅವಾಗ ಗೊತ್ತಾಗುತ್ತೆ. ಸ್ವಪ್ನದ ಯಾರೋ ಬಂದಿದ್ರು ಆ ತರ ಹೇಳ್ತಾನೆ ಕೆಲವು ಸಲ, ಯಾರು ಗುರುತು ಸಿಗ್ಲಿಲ್ಲ, ಅದು ಸ್ಪಷ್ಟತೆ ಇಲ್ಲ. ಭೇದೋ ಅಭೇದೋ ಅಥವಾ ದ್ವಂದ್ವಮಿತಿ ಪ್ರಶ್ನೋ ನಯುಜ್ಯತೆ ದ್ರಷ್ಟು ಸ್ವಪ್ರಸ್ಯ ದೃಷ್ಟತ್ವಾತ್ ಭೇದಶೈವ ಅಖಿಲೈರ್ಜನೈ. ಇಲ್ಲಿ ಪ್ರಶ್ನೆ ಕೇಳ್ತೀವಿ ಅಂತ, ಆ ಪದಾರ್ಥಗಳಲ್ಲಿ ಭೇದ ಇದೆಯೋ ಅಭೇದ ಇದೆಯೋ ಅಥವಾ ಭೇದಾಭೇದ ಇರೋದು ಪ್ರಶ್ನೆ ಮಾಡಿದರೆ ದ್ವಂದ್ವಂ ಅಂದ್ರೆ ಎರಡು ಸೇರಿದೆ. ಭೇದ ಅಭೇದೋವ ದ್ವಂದ್ವಂ ಇತಿ ಪ್ರಶ್ನೋ ನೈಯುಜ್ಯತೆ. ಇಂಥ ಪ್ರಶ್ನೆಯನ್ನ ಕೇಳೋದಕ್ಕೆ ಹೋಗಬಾರದು. ವೆರಿ ಇಂಪಾರ್ಟೆಂಟ್. ಕೆಲವು ಪ್ರಶ್ನೆಗಳನ್ನ ಅಬ್ಸರ್ವ್ಡ್ ಅಂತ ಕರೀತಾರೆ. ಅಂತ ಪ್ರಶ್ನೆ ಕೇಳೋದಕ್ಕೆ ಹೋಗಬಾರದು. ಹೇಗೆ ಅಂದ್ರೆ ದೃಷ್ಟು ಸ್ವಪ್ರಸ್ಯ ದೃಷ್ಟತ್ವ ಭೇದಸ್ಯೈವ ಅಖಿಲೇಜ್ಜನೈ. ಎಲ್ಲರಿಗೂ ಕೂಡ ಸ್ವಪ್ನ ವಸ್ತುಗಳಿಗೂ ಸ್ವಪ್ನದ ಕಂಡ ವಸ್ತುಗಳಿಗೂ ಹೊರಗಿರ್ತಕ್ಕಂಥ ವಸ್ತುಗಳಿಗೂ ಭೇದ ಇದೆಯೋ ಅಭೇದ ಇದೆಯೋ? ಸ್ಪಷ್ಟವಾಗಿ ಭೇದ ಇದೆ. ಮತ್ತೆ ಪ್ರಶ್ನೆ ಯಾಕೆ ಕೇಳ್ಬೇಕು ಇದಕ್ಕೆಲ್ಲ?
ಇಂಥ ಪ್ರಶ್ನೆ ಕೇಳಬಾರದು ಅಂತ ಹೇಳಿ ಅರ್ಥ ಆಯ್ತಾ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ಬೇಕಾದ್ರೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆ, ಯೋಗ್ಯ ಪ್ರಶ್ನೆ ಕೇಳಬೇಕು, ಬೇಗ ಕೇಳಬಾರ್ದು. ಪರೀಕ್ಷೆ ಎನಿ ಡೌಟ್ಸ್ ಅಂದ್ರೆ ಕ್ವಶನ್ ಪೇಪರ್ಸ್ ಎಲ್ಲಿ ಪ್ರಿಂಟ್ ಆಗುತ್ತೆ ಸಾಲ ಕೇಳೋದು, ಇವು ಪ್ರಶ್ನೆಗಳ ಇವೆಲ್ಲ. ಆ ಪ್ರಶ್ನೆಯಲ್ಲಿ ಮೂರ್ಖ ತರ ಕಾಣೋದು. ಪರೀಕ್ಷೆ ಅರ್ಥನೇ ಇಲ್ಲ ತೋಡ್ ಹೇಳೋದಾದ್ರೆ ಪರೀಕ್ಷೆಗೆ ಅರ್ಥ ಇಲ್ಲ ಇರುತ್ತಾಗ ಅದು ಸರಿಯಲ್ಲ. ಅದಕ್ಕೆ ದೃಷ್ಟಾಂತ ಕೊಡ್ತಾರೆ ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮಾತಿದ್ದು. ಇದೆಲ್ಲ ತಿಳ್ಕೊಂಡಷ್ಟು ಕೂಡ ನಿಮ್ಗೆ ಭಗವದ್ಗೀತೆಗೆ ಬೇಕಿತ್ತು. ಭಗವದ್ಗೀತಾ ಭಾಷೆ ಇದು ಏನದು, ಪ್ರಶ್ನೆ ದೋಷ ಹಿ ಚತ್ವಾರ, ಪ್ರಶ್ನೆಯಲ್ಲಿ 4 ವಿಧ ತಪ್ಪಿರುತ್ತೆ ಅಂತ ಹೇಳ್ತಾರೆ. 4 ವಿಧ ತಪ್ಪಿರುತ್ತೆ. ಇವೆಲ್ಲ ಯೋಚನೆ ಮಾಡ್ಬೇಕು ಎಷ್ಟು ಚೆನ್ನಾಗಿ ಬರೀತಾರೆ ಅಂತ. ನಮಗೆ ಬಂದಿರೋ ವಿಷಯ ನಮಗೆ ನೋಡದೆ ಹೋದಲ್ಲ ಅಂತ ಅನ್ಸುತ್ತೆ. ಸ್ಪಷ್ಟವಿದ್ದರೆ ಅಸ್ಪಷ್ಟವನ್ನ ಸ್ಪಷ್ಟ ಮಾಡ್ತಾ ಹೋಗ್ತಾರೆ. ಏನ ಆಯ್ತಲ್ಲ ಇಷ್ಟೊತ್ತದೆ ಸ್ಪಷ್ಟತೆ ಇದೆ. ಜಾಗ್ರದ್ವತ್ ಇದರಷ್ಟು ಸ್ಪಷ್ಟತೆ ಇಲ್ಲ. ಆರ್ಯ ಚಿತ್ರ ಎಷ್ಟೇ ಚೆನ್ನಾಗಿ ಬರೆದ್ರು ಕೂಡ ನಿಜವಾದ ಚಿತ್ರ ಆಗುತ್ತೆ. ಅದು ನಿಜವಾದನೇ ಬೇರೆ. ಅದು ಚಿತ್ರ ತೋರಿಸ್ಬೋದು ಅಷ್ಟೇ, ಆದ್ರೆ ಅದಕ್ಕೆ ಅರ್ಥ ಆಗುತ್ತೆ, ಅದೆಲ್ಲ ಕರೆಕ್ಟೇ. ಅದು ಈ ಒಂದು ಆರ್ಯ ಚಿತ್ರ ಇಷ್ಟು ಬರೋದು ಆರ್ಯ ಚಿಕ್ಕದಿರುತ್ತಾಗಿದ್ರೆ ಎಂಟ್ರಾಗ್ಲಿಕ್ಕೆ ಸಾಧ್ಯ ಅಲ್ಲ. ಬರೋದು ಅದು ಸ್ಪಷ್ಟತೆ ಇರೋದಿಲ್ಲ. ಯಾವ್ದು ಕೇಳಿರ್ತೀರಿ ನೋಡಿರ್ತೀರಿ, ಎಷ್ಟೇ ಚೆನ್ನಾಗಿ ಕೇಳಿದ್ರು ಕೂಡ ಕಂಠ ಸ್ಪಷ್ಟತೆ ಇರುತ್ತಾ, ಗೊತ್ತಾಯ್ತಾ? ಕಾಣೋ ರೀತಿನೇ ಬೇರೆ. ಕಾಣೋದ್ರಲ್ಲಿ ಎಷ್ಟೇ ಅಸ್ಪಷ್ಟವಾದ್ರೂ ಕೂಡ ಏನಾಗಿರುತ್ತೆ ಅದು. ಇವತ್ತು ಶಿವರಾತ್ರಿ ದರ್ಶನ ನೋಡ್ತಿಲ್ಲ ಕೇಳಿದ್ ಬಿಡ್ತಾರೆ. ಆ ಕಡೆ ದರ್ಶನ ಆಯ್ತು ಅಂತ ಹೇಳ್ತಾರ ಇಲ್ಲ, ಅದು ಕುತ್ಕೊಂಡು ಗಂಟೆ ಪೂಜೆ ಅದೆಲ್ಲ ಬೇರೆ. ಈ ಸ್ಪಷ್ಟತೆ ಇರ್ಲಿಕ್ಕೆ ನಮ್ಗೆ ಟೈಮ್ ಎಲ್ಲ ಬೇಕಾಗ. ಹತ್ರದಲ್ಲಿದ್ದವ್ರು ಸ್ಪಷ್ಟ ದೂರದಲ್ಲಿ ಕಾಣಿಸುತ್ತಾ, ಎಷ್ಟು ವ್ಯತ್ಯಾಸ ಇದೆ. ನಮ್ಮ ಪ್ರತ್ಯಕ್ಷದಲ್ಲಿ ಹೇಳಿ ದೋಷಗಳು ಎಷ್ಟೊಂತ ಹೇಳಿಲ್ಲ. ಸೂಕ್ಷ್ಮ ವಸ್ತು ದೊಡ್ಡದು ಬೆಳೆದು ಹತ್ತಿರ ಇರೋದು ಬೇರೆ, ದೂರ ಇರೋದು ಬೇರೆ, ಅಡತಡೆ ಇರೋದು ಬೇರೆ. ಒಂದು ಸ್ಕ್ರೀನ್ ಹಾಕಿ ವೈಟ್ ಸ್ಕ್ರೀನ್ ಹಾಕಿ ತೋರಿಸಿದ್ರೆ ಕಾಣಿಸ್ತಾರ, ಸ್ಪಷ್ಟವಾಗಿ ಕಾಣಿಸುತ್ತೆ. ಅದು ಸ್ಪಷ್ಟತೆಯಲ್ಲಿ ನ್ಯೂನತೆ ಅಂತ ಆ ಅರ್ಥ. ಅದು ಬೇರೆ, ಆ ಸ್ಪಷ್ಟತೆ ಬೇರೆ, ಆ ಯೋಗ್ಯತೆ ಕಾಣೋ ಪ್ರಶ್ಯತೆ ಬೇರೆ. ಜನರಲಿ ಒಂದೇ ವಸ್ತುನ ಹತ್ತಿರದಿಂದ ನೋಡೋದಕ್ಕೂ ದೂರ ತುಂಬಾ ವ್ಯತ್ಯಾಸ. ಹತ್ತಿರದಲ್ಲಿ ನಿಮಗೆ ಅಲ್ಲಿ ಕಾಣಿಸುತ್ತೆ, ನಾವು ಕೇಳಿದ ಏನ್ ಕಾಣುತ್ತೆ ಕೇಳ್ಬೇಕು. ಇಲ್ಲಿಂದ ಆ ಪುಸ್ತಕ ಕಾಣುತ್ತೆ, ಸೈಡ್ ಕಾಣಿಸೋದಿಲ್ಲ, ನಿಮಗೆ ಕಾಣಿಸುತ್ತೆ ಹತ್ತಿರ ಇರೋದ್ರಿಂದ ಅಷ್ಟೇ. ಆ ರೀತಿ ವ್ಯತ್ಯಾಸ ಇರೋದ್ರಿಂದ ಸ್ಪಷ್ಟಕ್ಕೊಂದು ಗುರುತ್ವ, ಸ್ಪಷ್ಟತೆಯಲ್ಲಿ ಸ್ವಲ್ಪ ಅಸ್ಪಷ್ಟತೆ ಇರುತ್ತೆ ಅಷ್ಟೇ. ಸ್ವಪ್ನದಲ್ಲಿ ಪಟು ಪ್ರತ್ಯಕ್ಷ ಇರುತ್ತೆ, ಏನು ಅಲ್ಲ. ಸ್ಪಷ್ಟತೆ ಬೇರೆ, ಪಟು ಬೇರೆ. ಗೊತ್ತೋದು ಆನೆ ನೋಡಿದ್ದೆ, ಸ್ಪಷ್ಟ ಇದೆ. ಬಟ್ ಆದ್ರೂ ಹತ್ರದಲ್ಲಿ ನೋಡಿದಾಗ ಬರೋ ಅನುಭವ ದೂರದಿಂದ ಬರೋದಿಲ್ಲ. ಆ ಬುಟ್ಟಿ ನೋಡಿದಾಗ ಬರೋ ಅನುಭವನೇ ಬೇರೆ ಆನೆ. ಅದು ಆದಷ್ಟು ಸ್ಪಷ್ಟತೆ ವೇರಿ ಆಗ್ತಾ ಹೋಗುದು. ಎಷ್ಟು ಮಟ್ಟಿಗೆ ಹೇಳ್ತಾರೆ ಅಂದ್ರೆ ಮಹಾಲಕ್ಷ್ಮಿ ಜ್ಞಾನನೂ ಪರಿಪೂರ್ಣ, ನಾರಾಯಣ ಜ್ಞಾನನೂ ಪರಿಪೂರ್ಣ. ಆದ್ರೆ ಇಬ್ಬರ ಜ್ಞಾನದಲ್ಲಿ ಒಂದು ನ್ಯೂನತೆ ಇದೆ. ಇವ್ರ ಜ್ಞಾನದಲ್ಲಿ ಅದಕ್ಕೆ ಇಲ್ಲಿ ಬಂತದ ಸ್ಪಷ್ಟತ್ವೇ ನ್ಯೂನಂ ಅಂತ. ಅದು ನಮಗೆ ಗೊತ್ತು ಕೂಡ ಆಗೋದಿಲ್ಲ, ಅಷ್ಟು ಸ್ಪಷ್ಟ. ಅರ್ಥ ಆಯ್ತಾ? ಕೆಲವು ಸರ್ತೆ ಎಕ್ಸ್ರೇ ತೆಗೆದಿರ್ತಾರೆ, ಏರ್ಲೈನ್ ಫ್ರಾಕ್ಚರ್ ಆಗಿರುತ್ತೆ. ಆಗಿರೋದು ಭಾರಿ ಡೌಟ್, ಮತ್ತೆ ನೋಡ್ತಾರೆ ಎಷ್ಟೋ ಸಲ. ಕೆಲವು ಸರ್ತಿ ಆಗಿರೋದೆಲ್ಲ ಆಗಿದೆ ತಿಳ್ಕೊಳ್ತಾರೆ, ಆಗಿರುತ್ತೆ ಆಗಿಲ್ಲ ಅಂತ ತಿಳ್ಕೊಳ್ತಾರೆ. ಈ ಭ್ರಮೆ ಬರುತ್ತೆ. ಯಾಕೆ? ತುಂಬಾ ಸೂಕ್ಷ್ಮ ಇದ್ರೆ ಅಸ್ಪಷ್ಟತೆ ಆಗಿ ಅಂತ ಗೊತ್ತಾಯ್ತು. ಅನುಭವ ಬಂತಲ್ಲ, ಸಾಕಾಗ್ತಾ ಇದೆ. ತುಂಬಾ ಇಲ್ಲಿ ನೋಡಿದ್ರು ಅಲ್ಲಿ ನೋಡಿದ್ರೆ ಎಷ್ಟು ವ್ಯತ್ಯಾಸ ಕಾಣಿಸುತ್ತೆ. ಆಕ್ಚುಲಿ ಸುಮ್ಮನೆ ಆಕಾರ ಕಾಣುತ್ತೆ ಅಷ್ಟೇ. ಅದು ಸರಿ ಅಸ್ಪಷ್ಟ ಕಾಣಿದ್ರೆ ಏನು ಗೊತ್ತಾಗಲ್ಲ, ಬೆಳಕು ಕಾಣಿಸುತ್ತೆ. ಇದ್ರಿಗೆ ಹೇಳಿ ಸ್ವಾರಸ್ಯ ಎಷ್ಟು ಚೆನ್ನಾಗಿದೆ. ಅದ್ರಲ್ಲಿ ಯೋಚನೆ ಮಾಡಬೇಕು. ಫಸ್ಟ್ ಇಲ್ಲಿ ಏನ್ ಹೇಳ್ತಾರೆ ವಿಷಯನ. ಸ್ಪರ್ಶೆಗಳಲ್ಲಿ 4 ವಿಧ ತಪ್ಪಿರಬಹುದು. ಆ ತಪ್ಪಿಲ್ದೇ ಪ್ರಶ್ನೆ ಕೇಳಬೇಕು ಅಂತ ಅರ್ಥ. ಏನದು? ಸಿದ್ಧಾರ್ಥತಾ ಮೊದಲೇದಾಗಿ ಸವ್ಯಾಹತಿ ಅಸಂಗತಿ ಸಿದ್ಧಾರ್ಥತಾ ಚ ವೈಫಲ್ಯಂ ನತೈ ಸ್ಯಾತ್ ತತ್ವನಿರ್ಣಯ. 4 ದೋಷ ಇದಿದ್ದು ಪ್ರಶ್ನೆ ಕೇಳಿದ್ರೆ ತತ್ವ ನಿರ್ಣಯ ಆಗೋದಿಲ್ಲ. ಅದಕ್ಕೆ ಒಳ್ಳೆ ಪ್ರಶ್ನೆ ಕೇಳಬೇಕು. ಪರೀಕ್ಷಿತ ರಾಜ ಪ್ರಶ್ನೆ ಕೇಳಿದ, ಸ್ವಾಮಿ ಪುರುಷೇಹ ಯತ್ಕಾರ್ಯ ಮ್ರಿಯಮಾಣಸ್ಯ ಸರ್ವತ. ಸತ್ಯ ಸಾಯ ಭವಿಷ್ಯ ಸಾಯೋದಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ನೋಡ್ಬೇಕು ಅಂತ ಕೇಳಿದ. ಪ್ರಶ್ನೆ ಬರ್ತಾರೆ, ಉತ್ತರ ಕೊಡ್ತಾರೆ ಬರಿಷ್ಠರು. ವರಿಯಾರೇಷತೆ ಪ್ರಶ್ನ. ಎಷ್ಟೊಳ್ಳೆ ಪ್ರಶ್ನೆ ಕೇಳಿದ್ದಿ, ಗೊತ್ತಾಯ್ತಾ? ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಗೊತ್ತಾಯ್ತು ಪ್ರಶ್ನೆ ಅಂತ ಕೇಳಿದ. ದೊಡ್ಡ ದೊಡ್ಡ ಸಭೆಗಳು ಎಲ್ಲರೂ ಪ್ರಶ್ನೆ ಕೇಳೋದಕ್ಕಾಗೋದಿಲ್ಲ. ಮುಂದ್ಕೂತ ಒಳ್ಳೆ ಪ್ರಶ್ನೆ ಕರೆಕ್ಟ್ ಕೇಳಿದ್ರೆ ಉತ್ತರ ಬಂದ್ರೆ ಇವ್ರಿಗೆ ಉತ್ತರ ಬಂದು ಇವನೇ ಮತ್ತೆ ಪ್ರಶ್ನೆ ಉತ್ತರ ತಿಳ್ಕೊಬೇಕಾಗಿಲ್ಲ. ಆ ಉತ್ತರ ಜನರಲ್ ಕ್ವಶನ್ಸ್ ಬೇರೆ, ಪರ್ಸನಲ್ ಬೇರೆ. ಅದು ಪಬ್ಲಿಕ್ ಆಗಿ ಕೇಳೋದಕ್ಕೆ ಹೋಗ್ಬಾರ್ದು. ಜನರಲ್ ಕ್ವಶನ್ಸ್ ಎಲ್ಲ ಎಲ್ಲರಿಗೂ ತಿಳಿಯಾಗಿರೋದು. ಅದಕ್ಕೆ ಸವ್ಯಾಹತಿ, ಸೆಲ್ಫ್ ಕಾಂಟ್ರಡಿಕ್ಷನ್ ಇರಬಾರ್ದು. ನೀವು ಹೇಳಿ ನಾನು ಮುಖ ಹೋದವಲ್ಲ, ಏನ್ ಹೇಳ್ಬೇಕು ಇದಕ್ಕೆ?
ನಾನು ಮುಖ ಹೋದಲ್ಲ ಹೇಳಿ ಏನ್ ಹೇಳ್ಬೇಕು ಅದಕ್ಕೆ? ಯೋಚನೆ ಬರ್ತಾ ಕೊಡ್ಬೇಕಾ? ಸೌವ್ಯಾಹತಿ ಮುಖ ಆಗಿದ್ರೆ ಮಾತಾಡ್ತಿದ್ದ ಅವನು, ಅಪ್ಪ ಹೇಳ್ಬಾರ್ದು. ಎರಡೇದಾಗಿ ಸೌವ್ಯಾಹತಿ, ಅಸಂಗತಿ, ಇರಲೆವೆಂಟ್ ಕ್ವಶನ್ಸ್ ಕೇಳು, ಇರಲೆವೆಂಟ್ ಕ್ವಶನ್ಸ್. ಇದು ತುಂಬಾ ಜನ ಪ್ರಶ್ನೆಗಳು ಇರಲೆವೆಂಟ್ ಆದಾಗ ಅದಕ್ಕೆ ಮಹತ್ವ ಹೋಗ್ಬಿಡುತ್ತೆ. ಪ್ರಶ್ನೆ ಆಗಿರೋ ಉಳಿದವರಿಗೆ ಕುತೂಹಲ ಹೋದಲ್ಲ ಈ ಪ್ರಶ್ನೆ ನಾವೇ ಕೇಳಬೇಕಾಗಿ, ಆ ತರ ಬಂದ್ರೆ ಅದು ಒಳ್ಳೆ ಪ್ರಶ್ನೆಗಳು. ಅಸಂಗತ ಪ್ರಶ್ನೆಗಳು ಬರಕೂಡದು. ಅಸಂಗತಿ ಆಚಾರ್ಯ ಎಷ್ಟೋ ಸತ್ ಕೆಲವು ವಿಷಯ ಹೇಳ್ತಾ ಹೆಚ್ಚು ವಿಷಯ ಹೇಳೋದಿಲ್ಲ, ಇದು ಸಂಗತಿ ಅಲ್ಲ ಅಂತ ಹೇಳ್ತಾ. ಅಷ್ಟು ಬೇಕಿತ್ತು ಹೇಳೋದು, ಹೆಚ್ಚು ವಿಷಯಲ್ಲಿ ಹೇಳೋದಿಲ್ಲ. ಅದು ಬೇಕಾದ ಮಧ್ಯ ಪ್ರಸಂಗತ, ವಿಷಯಾಂತರ ಆಗತ್ತಾ ಅದರಿಂದ ಕೇಳೋದಿಲ್ಲ. ಏನೋ ಸೀರಿಯಸ್ ಮಾತಾಡ್ತಾ ಇರ್ತಾರೆ, ಬಸ್ ಎಷ್ಟೊತ್ತಿದೆ ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಅವ್ರಿಗೆ? ಕೇಳೋ ಪ್ರಶ್ನೆ ಅದು ಅವನಿಗೆ ಬೇಕಾಗಿರೋದು ಪ್ರಶ್ನೆ, ಬಟ್ ಇದಕ್ಕಲ್ಲ, ರಿಲೆವೆನ್ಸ್ ಇಲ್ಲ. ಅಸಂಗತಿ ಸಿದ್ಧಾರ್ಥತಾಚೆ ಗೊತ್ತಿರೋ ವಿಚಾರ, ಅದು ಬದುಕಿದ್ದೇನೆಲ್ಲ ಹೇಳಿ ಅಂತ ಕೇಳಿದ್ರೆ ಎಲ್ಲರ ಕಣ್ಣಿಗೆ ಕಾಣಿಸ್ತಾ ಇದೆ. ಸಿದ್ಧಾರ್ಥತ ಯಾವ್ದು ಪ್ರೂವ್ ಅನ್ನು ಆ ಕೇಸ್ ಕೇಳಬಾರ್ದು. ವೈಫಲ್ಯಂ ನಿರರ್ಥಕ ಪ್ರಶ್ನೆ ಕೇಳಬಾರ್ದು. ನಿರರ್ಥಕ ಪ್ರಶ್ನೆಗೆ ಉತ್ತರ ಯಾವ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಗೊತ್ತಾ? ಕಾಗೆಗೆ ಎಷ್ಟು ಹಲ್ಲಿವೆ? ಕಾವಾರ್ಥ ಚೋಳಮಂಡಲೆ. ಚೋಳಮಂಡಲ ಅಂದ್ರೆ XYZ, ಅಲ್ಲಿ ಏನಾಯ್ತು? ಇನ್ನೇನಾದ್ರೂ ಅಷ್ಟೇ, ಹೋದ್ರು ಅಷ್ಟೇ, ಏನು ಪ್ರಸಂಗ ಇಲ್ಲ. ಆದ್ರಿಂದ ಕಾಕಶ್ಯ ಕತಿವಾದಂತ ಕಾಗ ಎಷ್ಟು ಇವೆಲ್ಲ ಪ್ರಶ್ನೆಗಳು ಏನವೋ ಇದು ವ್ಯರ್ಥ ಪ್ರಶ್ನೆ. ಉತ್ತರ ಹೇಳಿದ್ರು ಸರಿ, ಬಿಟ್ರು ಸರಿ, ಕೇಳಿ ಏನೂ ಪ್ರಯೋಜನ ಇಲ್ಲ. ಇವತ್ತು ಮೊಬೈಲ್ 99% ಯಾಕೆ ಉಪಯೋಗಿಸ್ತಾರೆ ಅಂದ್ರೆ ಬರೀ ವ್ಯರ್ಥ, ಎಲ್ಲ ವ್ಯರ್ಥ. ಅದಲ್ಲ ಸರಿ, ಟೈಮ್ ವ್ಯರ್ಥ, ಇದು ವ್ಯರ್ಥ, ಎಲ್ಲ ವ್ಯರ್ಥ. ಅದನ್ನೆಲ್ಲ ಯೋಚನೆ ಮಾಡಿದರೆ ಈ ಮಾತೆಲ್ಲ ಜ್ಞಾಪಕ. ಇದನ್ನೆಲ್ಲ ಯಾರು ಹೇಳ್ತಾರೆ? ಎಲ್ಲ ಗೊತ್ತಿದ್ದವ್ರು ಮಾತ್ರ ಹೇಳ್ತಾರೆ, ಪೂರ್ಣ ಪ್ರಜ್ಞರಾದ್ರಿಂದ ಹೇಳ್ತಾರೆ. ಇಂಥ ನಾವ್ ಏನ್ ಮಾಡ್ಬೇಕು? ತಿಳ್ಕೊಂಡ್ಮೇಲೆ ಇಂಥ ಪ್ರಶ್ನೆ ಕೇಳಬಾರದು ಅಂತ ತಿಳ್ಕೊಬೇಕು. ಅದ್ ಹೇಳಿದ್ರು ಅವ್ರನ್ನ ಬೈದ್ರಲ್ಲ, ನಮ್ಮನ್ನು ಬೈದಿದ್ದಾರೆ, ಅರ್ಥ ಮಾಡ್ಕೊಂಡು. ಪ್ರಶ್ನೆ ದೋಷ ಹಿ ಚತ್ವಾರ ಸೌವ್ಯಾಹತಿ ಅಸಂಗತಿ ಸಿದ್ಧಾರ್ಥತಾ ಚ ವೈಫಲ್ಯಂ ನತೈ ಸ್ಯಾತ್ ತತ್ವ ನಿರ್ಣಯ. ಯಾತಕ್ಕದು ಉಪಯೋಗ ಇಲ್ಲ? ತತ್ವ ನಿರ್ಣಯ. ಒಂದು ಪ್ರಶ್ನೆಗೆ ಫಲ ಏನು ಅಂದ್ರೆ ತತ್ವ ನಿರ್ಣಯ ಆಗುತ್ತೆ. ಷಟ್ ಪ್ರಶ್ನೆದಲ್ಲಿ ಬಂದಿದೆ, ಎಂತ ಪ್ರಶ್ನೆ ಕೇಳ್ತಾರಪ್ಪ, ಷಟ್ ಪ್ರಶ್ನೆ. ಆ ಪ್ರಶ್ನೋಪನಿಷತ್ತಲ್ಲಿ ಪ್ರಶ್ನೆ ಹಾಕಿ ಕೇಳ್ಬೇಕು ಅಂಬೋದಕ್ಕೆ 6 ಪ್ರಶ್ನೆಗಳು ಕೇಳಿದ್ರಲ್ಲ, ಎಷ್ಟು ಒಳ್ಳೆ ಪ್ರಶ್ನೆಗಳು. ಎಷ್ಟು ಕಾಲಕ್ಕೆ? ಆಯ್ದ ಕಾಲಕ್ಕಲ್ಲ, ಎಲ್ಲಾ ಕಾಲಕ್ಕೂ ಉತ್ತರ ಆಗ್ತಕ್ಕಂಥ ಪ್ರಶ್ನೆಗಳು. ಅಂತ ಪ್ರಶ್ನೆ ಕೇಳೋದು ಭಾರಿ ಗ್ರೇಟ್. ನಿಗ್ರಹ ತತ್ವ ನಿರ್ಣಯ ವೈಲೋಮ್ಯೆ ಸ್ಯಾತ್ ವಾದೇಭಿ ನಿಗ್ರಹ ಉದ್ಭಾವನೀಯಮೇವ ಸ್ಯಾತ್ ನ ಕಥಾವಚಿತಿರ್ಭವೆ. ತತ್ವ ನಿರ್ಣಯ ವೈಲೋಮ್ಯಂ ಸ್ಯಾತ್ ವಾದೇಭಿ ನಿಗ್ರಹ. ಇದು ತತ್ವ ನಿರ್ಣಯ ವೈಲೋಮ್ಯ. ಏನಾಗುತ್ತೆ? ತತ್ವ ನಿರ್ಣಯಕ್ಕೆ ವಿರುದ್ಧ ಇವೆಲ್ಲ ಕೂಡ. ಮುಖ್ಯ ವಿಷಯ ವಿಷಾಂತರಾಗಿಬಿಟ್ಟು ನನಗೆ ತತ್ವ ತಿಳಿಯದಂತೆ ಹೋಗುತ್ತೆ, ಹಾಗೆ ಮಾಡಬಾರದು. ವಾದದಲ್ಲಿ ವಾದೇಪಿ ವಿಗ್ರಹ, ವಾದದಲ್ಲೂ ತಪ್ಪೇನೆ ಹೇಳಿ ಸರಿಯಾಗಿ ಹೇಳ್ಬೇಕು. ಒಬ್ಬ ಶಿಷ್ಯ ಕೇಳ್ತಾನೆ ಪ್ರಶ್ನೆ, ಇದರಲ್ಲಿ ಕೇಳಿದ್ರೆ ಸೋತಾಗ್ಲೆಕ್ಕ ಅವ್ರು. ಜಲ್ಪದಲ್ಲಿ ಸೇರಿದ್ರೆ ಸೋತ ಅಂತಾನೆ ಅರ್ಥ. ಅಸಂಬದ್ಧ ಪ್ರಶ್ನೆ ಕೇಳಿದ್ರೆ ಅವ್ರು ಸೋತ ಅಂತಾನೆ ಅರ್ಥ. ವಾದದಲ್ಲಿ ತಪ್ಪೇ ಇದೆ, ಆದ್ರೆ ಗೊತ್ತಿಲ್ಲದೆ ಕೇಳಿರ್ತಾರಲ್ಲ, ಹೇಳ್ಬೇಕು ಅಂತ ಪ್ರಶ್ನೆ ಕೇಳಬಾರ್ದಪ್ಪ ಹೇಳುತ್ತೆ ಹೇಳ್ಬೇಕು. ಅಲ್ಲಿ ಆಗಲ್ಲ, ಹೇಳೋದಿಲ್ಲ, ಸೋತ ಅಂತ ಹೇಳೇ ಬಿಡ್ತಾರೆ. ಈಗ ನೆಟ್ ಪ್ರಾಕ್ಟೀಸ್ ನಲ್ಲಿ ಔಟ್ ಅಂತ ಕರೀತಾರೆ. ನೆಟ್ ಪ್ರಾಕ್ಟೀಸ್ ಆಡ್ಬೇಕಾದ್ರೆ ಔಟ್ ಅಂತ ಕೇಳಿದ ಅರ್ಥ ಏನು? ಯಾವಾಗ ಕೇಳ್ಬೇಕಾದ್ರೆ ಆಟದಲ್ಲಿ. ಅದರಿಂದ ನೆಟ್ ಪ್ರಾಕ್ಟೀಸ್. ಅಲ್ಲಿ ವಾದ ಕಥೆಗಳೆಲ್ಲ ಏನದು? ಅಲ್ಲಿ ಬೋಲ ಇವನು ಅಲ್ಲ, ಏನೂ ಅಲ್ಲ, ಏನೂ ಇಲ್ಲ. ಆಟ ತಿಳುವಳಿಕೆ ಉಪಯೋಗ ಆಗುತ್ತೆ, ಅದು ವೇಸ್ಟ್ ಅಲ್ಲ, ಉಪಯೋಗ ಆಗುತ್ತೆ. ಇದರಲ್ಲಿ ಹಾಗಲ್ಲ. ಅದೇ ನಿಗ್ರಹ ಸ್ಥಾನ ಬರುತ್ತೆ ಅಂತ ಹೇಳಿದ್ದು. ಅಸಂಗತಿ ನಿಗ್ರಹ ಸ್ಥಾನ ಅಲ್ಲೇನು? ನಿಗ್ರಹ ಸ್ಥಾನಗಳು ಎಷ್ಟು? ಯಾವ್ಯಾವ? ನ್ಯೂನ ಅಧಿಕ ಅಸಂಗತಿ ಸೇರಿದೆ ಅದರಲ್ಲಿ. ಅಸಂಗತಿ ಅಂದ್ರೆ ಏನು? ಆಕಾಂಕ್ಷ ವಿರಹ, ಏನ್ ಬೇಕು ಅಂದ್ಬಿಟ್ಟು ಬೇರೆ ಕೇಳ್ತಾನಲ್ಲ, ಅದು ತಪ್ಪು. ವಾದೇಪಿ ನಿಗ್ರಹ, ವಾದದಲ್ಲೂ ನಿಗ್ರಹ ಸ್ಥಾನನೇ. ಉದ್ಭಾವನೀಯಮೇವ ಸ್ಯಾತ್ ಕಥಾವಸ್ಥೆ. ಆದರೆ ಶಿಷ್ಯ ತಪ್ಪು ಪ್ರಶ್ನೆ ಕೇಳಿದ, ಅವಾಗ ಅಂದ್ಬಿಟ್ಟು ಹೋಗಿ ಗೆಟೌಟ್ ಅಂತ ಕಳಿಸ್ಬಾರ್ದು. ಹೀಗೆಲ್ಲ ಪ್ರಶ್ನೆ ಕೇಳಬೇಡ ಅಂತೇಳಿ ಉತ್ತರ ಕೊಡ್ಬೇಕು. ಅಲ್ಲಿ ಆದ್ರೆ ಕ್ಲೋಸ್, ವಿಷಯನೇ ಕ್ಲೋಸ್. ಅದಕ್ಕೆ ಹೇಳ್ತಾರೆ ನಿಗ್ರಹ ಸ್ಥಾನ ಅಂತೇಳಿ ಇದರಲ್ಲಿ ಕರಿಬಾರ್ದು. ವಿಜಿಗೀಷು ಕಥಾಯಾಂತು ಕಥಾವಸಿತಿ ಕಾರಣ. ಎಷ್ಟು ಕ್ಲಿಯರ್ ಆಗಿದೆ. ವಿಜಿಗೀಷು ಕಥಾಯಾಂತ್, ವಿಜಿಗೀಷು ಕಥಾ ಅಂದ್ರೆ ಸ್ಪರ್ಧೆ, ಜಲ್ಪ. ಜಲ್ಪಾದಿಗಳಲ್ಲಿ ಕಥಾ ಅವಸಿತಿ ಅಂದ್ರೆ ಏನು? ಬ್ಯಾಟರ್ ಕ್ಲೋಸಸ್ ಅಲ್ಲಿಗೆ ಸೋತ ಡಿಕ್ಲೇರ್ ಮಾಡ್ಬಿಡ್ತಾರೆ ಮೋದಿ. ನಿರನುಯೋಜ್ಯ ಅನುಯೋಗ ಗೊತ್ತಾಯ್ತಾ? ಪರ್ಯನುಯೋಜ್ಯ ಉಪೇಕ್ಷಣ, ಅವೆಲ್ಲ ದೋಷಗಳು. ಪರ್ಯನುಯೋಜ್ಯ ಉಪೇಕ್ಷಣ ಅಂದ್ರೆ ಏನು? ಕೇಳ್ಬೇಕಾದ ಪ್ರಶ್ನೆ ಕೇಳದೆ ಬಿಟ್ಬಿಟ್ಟ, ದೋಷ. ಭಗವದ್ಗೀತೆ 19 ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಕೇಳಿದ, ಅವ್ನು ಇರ್ಬೋದು ಅಂತ ಯೋಚನೆ ಮಾಡ್ತಾ ಕೊಟ್ಟು ಸೋತ. ಯಾಕೆ? ಅವ್ನಿಗೆ ಏನು ಗೊತ್ತಿಲ್ಲ,
ಇಲ್ಲ ಮತ್ತೆ ಎಲ್ರಿದೆ ತೋರಿಸಿ ಅಂತ ಕೇಳ್ಬೇಕು. ಅವ್ರು ಸೋತಿ ಇವ್ರು ತಪ್ಪು ಹೇಳಿದ ಸೋತಿದ್ದ ಅವ್ರು ಇವರಲ್ಲ, ಗುರುತು ಹಿಡಿಯೋದಕ್ಕೋಸ್ಕರ ಕೇಳ್ಬೇಕು. ಕೆಲಸ ಸರಿಯಾಗಿ ರೀತಿ 18 ಅಧ್ಯಾಯ 20 ಶ್ಲೋಕ ಹೀಗಿದೆ ಸರಿಯಾಗಿದೆ, ಅದು ಎಲ್ಲಿದೆ ಇದೆಯಾ ತೋರಿಸ್ಬಿಡ್ತೀರ ಹಾಗೆ ಅಂತ ಕೇಳಿದ್ರೆ ಕೇಳೋ ಪ್ರಶ್ನೆ ಅದೆಲ್ಲ ನಿರನುಯೋಜ್ಯ ಅನುಯೋಗ. ಯಾವ್ದು ಪ್ರಶ್ನೆಗೆ ಅರ್ಹವಲ್ಲ ಆ ಪ್ರಶ್ನೆಯನ್ನ ಕೇಳೋದು ಅಸಂಗತಿ. ಪರಿಯನುಯೋಜ್ಯ ಉಪೇಕ್ಷಣ, ಯಾವ್ದನ್ನ ಕೇಳಲೇಬೇಕು ಅಂತ ಕೈ ಬಿಟ್ಬಿಡೋದು, ಹಾಗೆಲ್ಲ ಮಾಡಬಾರ್ದು. ಆ ದೃಷ್ಟಿಯಿಂದ ಆ ದೋಷದಲ್ಲಿ ಸೇರೋದ್ರಿಂದ ಕಥಾವಚಿತಿ ಆಗತ್ತೆ. ಅವಚಿತಿ ಇದ್ರೇನು ಮುಕ್ತಾಯ ಅಂತ, ಇಟ್ ಕ್ಲೋಸಸ್ ಮ್ಯಾಟರ್ ಎಂಡ್ಸ್ ಅಂತ. ವಿಜಿಗೀಷು ಕಥಾಯಾಂತು ಕಥಾವಚಿತಿ ಕಾರಣಂ ಪರಿಹಾರೇಪಿ ಸಿದ್ಧತ್ವಂ ದೂಷಣಂ ಪ್ರತಿವಾದಿನಃ. ಪರಿಹಾರೇಪಿ ಸಿದ್ಧತ್ವಂ ದೂಷಣಂ ಅವ್ರು ಎಷ್ಟೇ ಪ್ರಶ್ನೆ ಕೇಳಿದ್ರು ಕೂಡ ತಪ್ಪ್ರಶ್ನೆನೆ. ಪ್ರತಿಜ್ಞಾಯಾಂ ತದನ್ಯಸ್ಯ ಸಿದ್ಧತೈವ ಹಿ ಸಾಧಿಕ. ಪ್ರತಿಜ್ಞಾಯಾಂ ತದನ್ಯಸ್ಯ ಸಿದ್ಧತೈವ ಹಿ ಸಾಧಿಕ. ಯಾವಾಗಲೂ ಕೂಡ ಪ್ರತಿಜ್ಞೆಯಲ್ಲೂ ಕೂಡ ಸಿದ್ಧವಾದ ವಿಚಾರ. ನಾನು ಆನೆಗೆ 4 ಕಾಲಿದೆ ಶುರು ಮಾಡಿದೆ ಉಪನ್ಯಾಸ, ಎಲ್ರಿಗೂ ಗೊತ್ತಿರೋ ವಿಷಯ, ಗೊತ್ತಾಯ್ತಾ? ಆನೆ ಬಣ್ಣ ಕಪ್ಪಾಗಿದೆ ಅವೆಲ್ಲ ಹೇಳ್ತಾನೆ ಗೊತ್ತಾಗ್ತಾ ಇದೆ. ಆದರೆ ಅದು ಯಾವ್ದಕ್ಕಾರ ಅಪ್ಲಿಕೇಶನ್ ಮಾಡಿದ್ರೆ ತಪ್ಪಲ್ಲ, ಅಪ್ಲೈ ಮಾಡೋದಕ್ಕೋಸ್ಕರ ಹೇಳಿದ್ರೆ ತಪ್ಪಲ್ಲ, ಅಷ್ಟೇ ಹೇಳಿದ್ರೆ ತಪ್ಪು. ಗೊತ್ತಾಯ್ತಾ? ಇವತ್ತು ಸುಮ್ಮನೆ ಕುತ್ಕೊಂಡು 4 16 ಅಂತ ಹೇಳಿದ್ರೆ ಯಾರು ಕೇಳಿಲ್ಲ ಅವನ್ನ. ಒಂದು ಪ್ರಶ್ನೆ ಉಪಯೋಗ ಆಗ್ತಾ ಇದೆ ಈಗ, ಅವಾಗ ಕರೆಕ್ಟ್. ಉಪಯೋಗ ಆಗೋದಾದ್ರೆ ಸಿದ್ಧವಾಗಿದ್ದು ಕೂಡ ಉಪಯೋಗನೇ. ಇರ್ಲೆವೆಂಟ್ ಇದೆ. ಬೇರೆ ಪಥಗಳಲ್ಲಿ ದೋಷ ಆಚಾರ್ಯ ಹೇಳ್ತಾರೆ, ನಮ್ಮಲ್ಲಿ ದೋಷ ಅಲ್ಲ. ಯಾಕೆ ಉಪಯುಕ್ತವಾಗಿದ್ದರೆ ದೋಷ, ಇಲ್ದ ಹೋದ್ರೆ ದೋಷನೇ. ನೀವು ನೋಡಿರಲ್ಲ ಈಗ ಏನ್ ಪ್ರಶ್ನೆ ಬಂದಿತ್ತು ಇಲ್ಲಿಗ? ಅಲ್ಲ, ಮೊದ್ಲೇ ಮರ್ತು ಬಿಟ್ಟಿದ್ದೀರಿ. ಏನ್ ಕೇಳಿದ್ದೀಗ? ಸ್ವಪ್ನ ಪದಾರ್ಥಕ್ಕೂ ಹೊರಗಿನ ಪದಾರ್ಥಕ್ಕೂ ಭೇದ ಇದೆಯೋ ಅಭೇದ ಇದೆಯೋ ಅಂತ ಕೇಳಿದ. ಅದಕ್ಕೇನ್ ಹೇಳಿದ್ರು? ನಮ್ಮ ಪ್ರಕಾರ ಈ ಭೇದ ಇದೆಯೋ ಇಲ್ವೋ, ಅದನ್ನ ಯಾಕೆ ಕೇಳ್ತಿರೋದನ್ನ ಅಂತ ಹೇಳ್ತಾರೆ. ಆ ಪ್ರಸಂಗ ಬಂದಿದ್ದ ಪ್ರಶ್ನೆ ಕೇಳೋದು ದೋಷ. ಇವತ್ತು ನಮಗೂ ಭೇದ ಅಂತ ಹೇಳ್ಬೇಕಾದ್ರೆ ನಮಗೂ ಭೇದ ಇದೆ, ಇವತ್ತು ಇಲ್ಲ ಅಂತ ಹೇಳ್ತಾರೆ. ಏನ್ ಮಾಡ್ತೀರ ಅದಕ್ಕೀಗ? ಒಬ್ಬನೇ ಇದ್ದಾನೆ ಭೇದ ಇಲ್ಲ ಅಂತ ಆಯ್ತಾ? ಪ್ರತ್ಯಕ್ಷ ಸಿದ್ಧ ಭೇದ ಇದೆ. ಅರ್ಥಾತ್ ಇಂಥ ಪ್ರಶ್ನೆಗಳನ್ನು ಕೇಳಬಾರ್ದು. ನಿನಗೆ ಅರ್ಥವಾಗಿದೆ, ಸ್ವಪ್ನ ಸುಳ್ಳು ಅಂತೂ ಅನುಭವ ಬಂದಿಲ್ಲ. ಸ್ವಪ್ನ ಪದಾರ್ಥಗಳು ವ್ಯತ್ಯಾಸ ಪದಾರ್ಥಗಳು ಬೇರೆ ಎಂಬ ಅನುಭವ ನಮಗೆ ಬಂದಿದೆ ಅಂತ ಪ್ರಶ್ನೆ ಕೇಳ್ತಿಯಲ್ಲಿ ಕೇಳಬಾರದು ಅಂತ ಹೇಳಿ ಆ ಪ್ರಸಂಗ ಬಂತು ಅಂತ ಡೀಟೇಲ್ಸ್ ಕೊಟ್ಬಿಟ್ಟು ಅದಕ್ಕೆ ಹೇಳ್ತಾ ಇದ್ದಾರೆ. ಇದೆಲ್ಲ ಕೂಡ ಎಲ್ಲೂ ಪ್ರಶ್ನೆ ಬಂತಾಗ ತಕ್ಷಣನೇ. ಹಾಗಿದ್ದರೆ ಪಾಪ ಎಷ್ಟೋ ಜನ ಇರ್ಲೆವೆಂಟ್ ಪ್ರಶ್ನೆ ಕೇಳಿಬಿಡ್ತಾರೆ, ಪಾಠದಲ್ಲೋ ಶಿಷ್ಯರು ಕೇಳ್ತಾರೆ. ಅದು ತಪ್ಪಿದ್ರು ಏನ್ ಮಾಡ್ಬೇಕು? ಅಲ್ಲಿಗೆ ನೀನ್ ತಪ್ಪು ಕೇಳಿದ್ದೆ ಆದ್ರೂ ಉತ್ತರ ಕೊಡೋದಿಲ್ಲ, ಹಾಗೆಲ್ಲ ಹೇಳ್ಬೇಕಾಗಿದೆ. ತಪ್ಪು ಕೇಳಿದ್ದೆ ಹಾಗೆಲ್ಲ ಕೇಳಬಾರ್ದು ಅಂತ ಹೇಳಿ ಮುಂದೆ ಹೋಗ್ಬೋದು. ಅಥವಾ ಎಜುಕೇಟ್ ಮಾಡ್ಬೇಕು ಅವರು. ವಾದ ಕತ್ ಇದರಲ್ಲಿ ಹಾಗಲ್ಲ, ಡಿಬೇಟ್ ಮಾಡ್ಬೇಕಾದ್ರೆ ಸೋತ ಅಂತಾರೆ. ಅವೆಲ್ಲ ಯಾತಕ್ ಬೇಕಾಯ್ತು? ಇಲ್ಲ ಬೇರೆ ಕಡೆ ಪ್ರಸಂಗ ಹೇಳೋದಕ್ಕೆ ಇಲ್ಲೇ ಬಂದಿರೋದು ಪ್ರಸಂಗ ಈಗ. ಗೊತ್ತಾಯ್ತಾ? ಇದೆಲ್ಲ ಎಲ್ಲಿ ಸೇರಿಸ್ಕೋಬೇಕು? ನಾವು ಕಥಾ ಸೇರಿಸ್ಕೊಂಡು ಓದ್ಬೇಕು, ಆಗ ಅದು ಕ್ಲಾರಿಟಿ ಜಾಸ್ತಿ ಆಗ. ವಿಜಿಗೀಷು ಕಥಾಯಾಂತು ಪೂರ್ತಿ ಸುಮ್ಮನೆ ಯಾತಕ್ಕೆ ಅಂದ್ರೆ ಸುಮ್ಮನೆ ಕೇಳಿಬಿಟ್ರೆ ಪ್ರಶ್ನೆ ಕೇಳಿದ್ರೆ ಬೈತಾರಪ್ಪ ಇವರು. ಪ್ರಶ್ನೆ ಕೇಳ್ಬ ಆತ ಭಾವನೆ ಇಟ್ಕೊಳಕ್ ಹೋಗ್ಬೇಡಿ. ಒಳ್ಳೆ ಪ್ರಶ್ನೆಗಳನ್ನ ಕೇಳಿ ತಪ್ಪು ಅಂತ ಹೇಳಿದ್ರೆ ತಿದ್ಕೊಳ್ಳಿ. ಗೊತ್ತಾಯ್ತಾ? ಇದು ಪಾಠದಲ್ಲಿ. ಅಲ್ಲಿ ಆದ್ರೆ ಸೋಲು ಬರುತ್ತೆ, ಆ ಡಿಬೇಟ್ ಹಾಕ್ಸ್ಕೊಂಡು ಹೋಗ್ಬೇಡಿ ಅಂತ. ಪ್ರತಿಜ್ಞಾಯಾಮ್ ತದನ್ಯಸ್ಯ ಸಿದ್ಧತೈವ ಹಿ ಸಾಧಿಕ. ಪ್ರತಿಜ್ಞೆ ಮಾಡದಾಗಿಂತ ಪ್ರಶ್ನೆಗಳಿದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸಿದ್ಧ ಸಾಧನ ಇತ್ಯಾದಿಗಳು ದೋಷ, ಆದರೆ ಒಂದು ಉದ್ದೇಶಕ್ಕೋಸ್ಕರ ಕೇಳ್ತಾ ಇದ್ರೆ ಏನಲ್ಲ, ದೋಷ ಅಲ್ಲ. ಹೇಳ್ಬೇಕಾದ್ರೇನೆ ಬನ್ನಿ 2 ಸತಿ ಹೇಳಿದ್ರಿ ದೋಷ ಬರಲ್ಲ ಅಂತ ಹೇಳ್ಬಿಟ್ರೆ ಬನ್ನಿ ಅಂತ ಯಾಕೆ ಹೇಳಿದ್ರಿ? ಎಷ್ಟು ಮಾಡಿದಾಗ ಆಗ್ಲಿಲ್ಲ? ಇಲ್ಲ, ಉದ್ದೇಶ ಇದೆ. ಏನದು? ಬರ್ಲೇಬೇಕು ಅನ್ನೋ ಭಾವನೆ ಬರ್ತದೆ, ಉದ್ದೇಶ ಇದೆ. ಉದ್ದೇಶ ಇಲ್ಲ ಹೇಳಿದ್ರೆ ಏನಾಗುತ್ತೆ? ದೋಷ ಆಗುತ್ತೆ. ಇದನ್ನೆಲ್ಲ ಇದಕ್ಕೆ ತುಂಬಾ ತಿಳುವಳಿಕೆ ಬೇಕು. ಇದನ್ನೆಲ್ಲ ಕೊಡೋದಕ್ಕೆ ಅವ್ರ ಶಿಷ್ಯರ ವಾತ್ಸಲ್ಯ ಅಂತ ಕರೀತಾರೆ. ಬೇರೆ ಕಡೆಗೆ ಇವೆಲ್ಲ ವಿಷಯ ಸಿಗೋದಿಲ್ಲ. ಅರ್ಥ ಮಾಡ್ಕೊಳ್ಳೋ ಹೊತ್ತಿಗೆ ಅವನು ಇದಾಗೋಗ್ಬಿಟ್ಟು ಮುಖ್ಯ ವಿಷಯಕ್ಕೆ ಬಿಟ್ಟೋಗ್ಬೇಕು. ಪ್ರತಿಜ್ಞಾಯಾಮ್ ತದನ್ಯಸ್ಯ ಸಿದ್ಧತೈವ ಹಿ ಸಾಧಿಕ. ಆಶ್ರಯ ವ್ಯಾಶ್ರಯ ಸಿದ್ಧಿ ಸಾಧ್ಯಾಸಿದ್ಧಿ ಚ ದೂಷಣಂ ಕೇಶಾಂಚಿನ್ ನಚತೆ ದೋಷಾಃ ವ್ಯಾಪ್ತೋ ಸತ್ಯಾಂತ್ ಕಥಂಚ. ಅವರಲ್ಲಿ ಕೆಲವು ಮಾತೆಲ್ಲ ಆಡ್ತಾರ ಅವರು. ಅದಕ್ಕೆ ದೋಷ ಅದು ಹೇಳಬಾರ್ದು ಅಂತ. ಗಗನ ಕುಸುಮ ಇದೆ, ತುಂಬಾ ಸುವಾಸನೆ ಇದೆ ಅಂತ ಹೇಳಿದ. ಏನ್ ಹೇಳ್ಬೇಕು ಅದಕ್ಕೆ? ಏನ್ ದೋಷ ಅಲ್ಲಿ? ಗಗನ ಕುಸುಮದಲ್ಲಿ ಒಳ್ಳೆಯ ಪರಿಮಳ ಇದೆ ಅಂತ ಹೇಳಿ. ಪರಿಮಳ ಇರ್ಬೇಕಾದ್ರೆ ಏನಿರ್ಬೇಕು? ಯಾವಾಗ್ಲೂ
ಒಂದು ಹೂವು ಇರ್ಬೇಕಲ್ಲಿ. ಗಗನ ಕುಸುಮ ಇಲ್ಲೇ ಇಲ್ಲ, ಅದರಿಂದ ಅದೇನದು ಆಶ್ರಯ ಅಸಿದ್ಧಿ. ಆಶ್ರಯ ಅಸಿದ್ಧಿ. ಪರ್ವತೋ ಧೂಮ, ಪರ್ವತೋ ಅನ್ಯಮಾನ್ ಧೂಮಾತ್ ಅಂತ ಹೇಳಿದ. ಇದೇನಿದು ಆಶ್ರಯ ಸಿದ್ಧಿ ಇರೋ ದೋಷ ಹೋದಲ್ಲ, ಇಲ್ಲಿದೆಯಾ? ಇಲ್ಲ. ಯಾಕೆ? ಧೂಮ ಇದೆ, ಧೂಮಕ್ಕಾಶ್ರಯ ಪರ್ವತ ಇದೆ, ಧೂಮದಿಂದ ಅಗ್ನಿ ಇದೆ, ಸಮಸ್ಯೆ ಇಲ್ಲ. ಗಗನ ಕುಸುಮ ಬಳಸಲು ಗಗನ ಕುಸುಮ ಸಮರ್ಪಯಾಮಿ ಪೂಜೆಗೆ ಉಪಯೋಗಿಸಿದ. ಗಗನ ಕುಸುಮ ಅರ್ಪಣೆ ಮಾಡ್ತೀರಿ ಅಂತ ಹೇಳಿ ಗೊತ್ತಾಯ್ತಾ? ಅದೆಲ್ಲ ಏನಾಯ್ತಾ, ನಿಮ್ಮನ್ನ ಶಶಿ ವಿಷಾಣ ತಗೊಂಡು ಹೊಡೆದು ಬಿಡ್ತೀನಿ ಅಂತ ಕೇಳಿದ್ರೆ ಮರ್ಡರ್ ಮಾಡ್ತೀರಿ. ಶಶಿ ವಿಷಾಣ ತಗೊಂಡು ಮರ್ಡರ್ ಮಾಡ್ತೀರಿ ಅಂದ್ರೆ ಏನಾಗತ್ತೆ? ಇದೆಯಾ ಅದು? ಇಂಥವೆಲ್ಲ ಇಂಥ ಪದಲ್ಲೇ ಏನ್ ಹೇಳ್ಬೇಕು ಅಂದ್ರೆ ಅವ್ರು ಇಂಥ ಮಾತು ಆಡ್ಲೇಬಾರ್ದು ಅಂತ ಹೇಳ್ತಾರೆ ಮಾತಲ್ಲಿ. ಹಾಗಲ್ಲ, ವ್ಯಾಪ್ತಿ ಇದ್ರೆ ಹೇಳ್ಬಹುದು. ಇದು ಆಚಾರ್ಯ ಒತ್ತು ಕೊಟ್ರು. ಅದಕ್ಕೆ ಅನುಮಾನ ದೋಷದಲ್ಲಿ ಯಾವುದು ಸೇರೋದಿಲ್ಲ. ಸೇರ್ಬೇಕಾದ ಯಾವ್ಯಾವ್ದು ನೆನಪಿದೆಯಾ? ಅನುಮಾನ ದೋಷದಲ್ಲಿ ಯಾವ್ದು ಸೇರುತ್ತೆ? ಅತಿ ಮುಖ್ಯವಾದ ದೋಷ ಯಾವುದು? ಏನು? ಸರಿಯಾಗಿ ಟೆಕ್ನಿಕಲಿ ಅನುಮಾನ ಬೇಸಿಕಲಿ ಇರಲೇಬೇಕಾದ್ದೇನು? ವ್ಯಾಪ್ತಿ. ಮತ್ತೆ ಇನ್ನೊಂದು ಏನು ಅಲ್ಲ, ಏನಿರ್ಬೇಕು? ವಸ್ತು ಇರ್ಬೇಕು, ಸಿದ್ಧಿ ಹೇತು ಇರ್ಬೇಕಲ್ಲಿ, ವ್ಯಾಪ್ತಿ ಇರ್ಬೇಕು. ಉದಾಹರಣೆಗೆ ಒಳ್ಳೆ ಸಿಕ್ಕಾಬಟ್ಟೆ ಚಳಿಗಾಲ, ಅಲ್ಲಿ ಏನ್ ಬಿದ್ದಿದೆ? ಹಿಮ ಬಿದ್ದಿದೆ. ಇವನು ಧೂಮ ಅಂತ ತಿಳ್ಕೊಂಡು ಬೇಕಾದ್ರೆ ನೀರು ಆರ್ಸಕ್ ಹೋದ ಅಲ್ಲಿಗೆ. ಇಲ್ಲೇ ಇಲ್ಲ. ಯಾಕಂದ್ರೆ ಏನಲ್ಲ ಅದು? ಧೂಮನೇ ಅಲ್ಲ. ಫಸ್ಟ್ ಅದು ಧೂಮ ಇದ್ರೆ ಯಾವ್ದ್ರ ಪ್ರಶ್ನೆ ಬರುತ್ತೆ? ಪ್ರಶ್ನೆ. ಧೂಮನೇ ಅಲ್ಲ, ಅದಕ್ಕೆ ಹೇತು ಸಿದ್ಧಿ ಇರ್ಬೇಕು. ಪರ್ವತೋ ವಂದ್ಯಮಾನ್ ಧೂಮಾತ್ ಅಂತ ಹೇಳ್ಬೇಕಾದ್ರೆ ಏನ್ ಇರ್ಲೇಬೇಕಲ್ಲಿ? ಧೂಮ ಇರ್ಲೇಬೇಕು. ಆಮೇಲೆ ಅಗ್ನಿ ಇರೋದು. ಪರ್ವತ ಇದ್ರೆ ಆಶ್ರಯ, ಇದು ಹೇತು. ಹೇತುವಿನ ಇಲ್ಲದಿರ್ಬೇಕಿಂದ ಏನಂತ ಕರೀತಾರೆ? ಅಸಿದ್ಧಿ ಅಂತ ಕರೀತಾರೆ. ಅದು ಇದೆ ಅಲ್ಲಿ ಪರ್ವತದಲ್ಲಿ. ಎಂತ ಬೆಂಕಿ ಇದೆ! ಅದಕ್ಕೆ ಎಷ್ಟು ಮರ ಇದೆ ನೋಡು, ಮರಗಿಡ ಇದೆ ನೋಡು, ಏನ್ ದೋಷ ಅದ? ಹ ಏನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದೊಡ್ಡ ಪರ್ವತ, ಎಷ್ಟು ಮರಗಳಿದೆ, ಅಗ್ನಿ ಇದೆ, ಏನು ಉರಿತಾ ಇದೆ ಒಂದೇ ಸಮಯ. ಮರಗಳಿದೆ, ಅಗ್ನಿ ಉರಿತಾ ಇದೆ, ವ್ಯಾಪ್ತಿ ಇಲ್ಲ. ಮರ ಇದ್ ಮಾತ್ರಕ್ಕೆ ಉರಿಬೇಕು ಅಂತ ಎಲ್ಲಿದೆ? ಧೂಮ ಇದ್ರೆ ಬೆಂಕಿ ಇರುತ್ತೆ. ಮರ ಇದ್ದಲ್ಲಿ ಬೆಂಕಿ ಬರೋದಾದ್ರೆ ಎಲ್ಲ ಕಡೆ ಮರ ಇಲ್ಲಿ ಬೆಂಕಿ ಬರಿದೆ ಇಲ್ಲಿ. ಅವ್ಯಾಪ್ತಿ. ವ್ಯಾಪ್ತಿ ಇಲ್ಲದಿರುವಿಕೆ, ವ್ಯಾಪ್ತಿ ಎಷ್ಟೋ ಇಲ್ಲ. ಇದೆಲ್ಲ ತಿಳ್ಕೊಂಡು ಅನುಮಾನ ಹೇಗೆ ಉಪಯೋಗಿಸ್ಬೇಕು ಗೊತ್ತಾಗೋದು. ಇದು ಅನುಮಾನಕ್ಕೆ ಕಾರಣ ಆಗುತ್ತೆ. ಕನ್ನಡ ಅನುಮಾನ ಆಗ್ಬಿಡುತ್ತೆ, ಸಂಸ್ಕೃತ ಅನುಮಾನ ಆಗೋದಿಲ್ಲ. ಪಾಠ ಆಗ್ಬೇಕು, ನೆನಪಿರ್ಬೇಕು, ಅರ್ಥ ತಲೆ ಕೂಡ್ಬೇಕದು. ಸಾರಿ ಉಪ್ಪು ಹಾಕಿಲ್ಲ, ಮತ್ತೆ ಮತ್ತೆ ಹಾಕ್ತಾರೆ, ಇದು ಏನಾಗುತ್ತೆ? ಮರೆಯೋದು ಮತ್ತೆ ಹಾಕೋದು. ಆಮೇಲೆ ಉಪ್ಪಾಗಿ ಬರೀ ಉಪ್ಪಿದ್ದ ಉಪ್ಪು ಹೋಗುತ್ತೆ, ಸಾರು ಇಲ್ದಾಗ. ಉಪ್ಪು ಇಲ್ಲ, ಸಾರು ಇಲ್ಲ. ನೆನಪಿರ್ಬೇಕು. ಕೇಶಾಂಚಿನ್ನತೆ ದೋಷಾಹ. ಅದಕ್ಕೆ ಡೌಟ್ ಬಂದಾಗ ಏನ್ ಮಾಡ್ತಾರೆ ಗೊತ್ತು? ಉಪ್ಪು ಹಾಕಿದಿಲ್ಲ ಅಂತ ಹೇಳಿ ನೋಡ. ಸಾರಿ ಉಪ್ಪಾಗಿ ಅವ್ರಿಗೆ ಡೌಟ್ ಬರುತ್ತೆ ಕೆಲಸ. ಏನ್ ಮಾಡ್ತಾರಾಗ? ಏನ್ ಮಾಡ್ತಾರೆ? ಏನ ಹಾಕಿ ಬಿಡಿ. ಯಾಕಂದ್ರೆ ಅವ್ರು ಕಲಿಸ್ಕೊಂಡು ಸುಲಭ. ಇವ್ರು ಹಾಕಿ ಬಿಟ್ರೆ ತೆಗಿಯೋದು ಸಾಧ್ಯ ಇಲ್ಲ. ಅದಕ್ಕೆ ಇಷ್ಟು ಎಣ್ಣೆ ತುಪ್ಪ ಮತ್ತೆ ಸುರಿದು ಡಬಲ್ ಬರುತ್ತೆ. ಅಂದ್ರೆ ಡೌಟ್ ಬಂದಾಗ ಯಾವಾಗ ಕೆಲವು ಸರ್ತಿ ಏನ್ ಮಾಡ್ಬೇಕು? ಡೌಟ್ ಬಂದಾಗ ನೋಡಿ, ಸರಿಯಾಗಿ ತಿಳ್ಕೊಂಡಿರ್ಬೇಕು. ಯಾವ್ದೋ ಪರದ ಮುಟ್ಟಿಂದ ಎಲ್ಲೋ ಡೌಟ್ ಬಂತು ಅವನಿಗೆ. ಅದು ಸಣ್ಣ ಬೇರೆ ವಿಷಯ, ಸಾಮಾನ್ಯ ವಿಷಯ. ಅವಾಗ ಮುಟ್ಟಿರ್ಲಿಕ್ಕಿಲ್ಲ ಅಂತ ತಿಳ್ಕೊಳ್ಳೋ ತಪ್ಪೇನಿಲ್ಲ. ಆ ದೇವ್ರ ಪೂಜೆ ಕೂತಿದ್ದಾರೆ ಅವಾಗ ಸ್ನಾನಕ್ಕೆ ಹೋಗೋದೇ ವಾಸಿ. ಯಾಕೆಂದ್ರೆ ಮೈಲಿಗೆ ಭಾರಿ ಫಜಿತಿ ಇದೆ. ಅದು ಕೆಲಸ ಇಗ್ನೋರ್ ಮಾಡೋಕೆ ಇಗ್ನೋರ್ ಮಾಡಬಾರದು. ಅರ್ಥ ಆಯ್ತಾ? ನಾವ್ ಎಲ್ಲೋ ಕಡೆ ಸಣ್ಣ ವಿಷಯ ಭಾರಿ ದೊಡ್ಡದು ಮಾಡಿ ಹಾಕ್ಬಿಡ್ತಾರೆ, ದೊಡ್ಡದನ್ನ ಇಗ್ನೋರ್ ಮಾಡ್ಬಿಡ್ತಾರೆ. ಕಾಪಿ ಮಾಡಿದ್ರೆ ಓಕೆ ಅಂದ್ಬಿಡೋದು. ಲೇಟಾಗಿ ಬಂದವ್ರು ಸಸ್ಪೆಂಡ್ ಮಾಡೋದು. ಲೇಟಾಗಿ ಬಂದಿರೋದು ಎಂತ ಅಪರಾಧ ಅದು? ಇಂಥ ಅಪರಾಧ ಅಲ್ಲ. ಈ ಕಾಪಿ ಮಾಡೋದು ವಿದ್ಯಾ ದ್ರೋಹ ಅದು. ಅದಕ್ಕೆ ಹಾಗೆಲ್ಲ ಉಲ್ಟಾ ಪಲ್ಟಾ ಮಾಡಬಾರ್ದು. ಅದರಿಂದ ಅವ್ರಿಗೆ ತಪ್ಪು ಸೇರಿ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗತ್ತೆ ಮಾಡೋರಿಗೆ. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಕೇಶಾಚಿನ್ನತೆ, ಅದಕ್ಕೆ ಎಲ್ಲವೂ ದೋಷ ಅಲ್ಲ ಅಂತಲ್ಲ. ವ್ಯಾಪ್ತಿ ಇದ್ದು ಪ್ರಸಂಗಕ್ಕೆ ಅನುಕೂಲವಾಗಿದ್ರೆ ಈ ಎರಡು ಇದ್ದು ಬಿಟ್ರೆ ಅನುಮಾನ ಕೆಟ್ಟಕ್ಕೆ ಸಾಧ್ಯತೆನೇ ಇಲ್ಲ. ಏನೋ ಒಂದ್ ಸರಿ ಇದೆ ಅಂಶ, ಅದ್ರ ಉಪಯೋಗಿಸ್ಕೊಂಡ್ರೆ ಸಾಕು. ದೋಷೋ ವ್ಯಾಹತಿರೇ ವಾಸ್ತಿ ಅಶುದ್ಧಾಸ್ತಿತ್ವ ಸಾಧನೆ. ಹಾಗಿದ್ರೆ ಈ ರೀತಿ ಶುರು ಮಾಡಿದವನು ಮನುಷ್ಯನಿಗೆ ಓಡಿದೆ. ಇಲ್ಲ ನೃಸಿಂಗ ಅಂತ ಹೇಳಿದ್ರು, ಯಾವ್ದು ಹೇಳ್ಬೋದಾಗಿತ್ತು? ಇಂಥದ್ದೇ ಪದ ಯಾವುದು? ಶಶಿವಿಷಾಣ ಎಲ್ಲ ಒಂದೇನೆ. ಯಾತಕ್ಕೆ ಹೇಳಿದ್ರು ಅಂದ್ರೆ ಮನುಷ್ಯ ಇನ್ನು ಕ್ಲಿಯರ್. ಶಶ ನೋಡದೇ ಇರಬಹುದು ಎಷ್ಟೋ ಜನಗಳಿಗೆ, ಆದ್ರೆ ಮನುಷ್ಯನ್ ನೋಡೇ ನೋಡ್ತಾರಲ್ಲ. ಅದಕ್ಕೇನೆ
ಸಾಧನೆ ಮಾಡ್ತೀನಿ ಶುರು ಮಾಡ್ದ. ಏನದು? ಮನುಷ್ಯನಿಗೆ ಕೋಡಿರುತ್ತೆ ಅಂತ ಶುರು ಮಾಡ್ದ. ಅದಕ್ಕೇನ್ ಹೇಳ್ಬೇಕು? ಅದಕ್ಕೆ ಇದು ದೊಡ್ಡ ದೋಷ. ಯಾತಕ್ಕೆ? ತಾನೇ ಮನುಷ್ಯ ತನ್ನ ತಲೆ ಮೇಲಿಲ್ಲ, ಅದ್ ಯಾಕೆ ಇರ್ಲಿಕ್ಕೆ ಸಾಧ್ಯ ಇದೆ ಅವನಿಗೆ? ಆದ್ರಿಂದ ಸವ್ಯಾಹತಿ ಅವೆಲ್ಲ ಅದು ಉಪಯೋಗಿಸಬಾರ್ದು. ಯತ್ರ ವ್ಯಾಹತತಾ ನಾಸ್ತಿ ಕೋತಿ ಪ್ರಸಂಗೋಶ್ಯ ಸಾಧನೆ. ಅಲ್ಲಿಗೆ ನಾಳೆ ಇನ್ನು ತುಂಬಾ ವಿಷಯ ಹೇಳ್ತಾರೆ. ಇಲ್ಲೆಲ್ಲ ಪ್ರಸಂಗ ಬಂತು ಅಂತ ಹೇಳಿದ್ರಿಂದ ಅವ್ರು ಹೇಳೋ ರೀತಿಯೇ ಹಾಗೆ ಆಚಾರ್ಯರು. ಒಂದ್ ಕಡೆ ಹೇಳಿದ್ರೆ ಪ್ರಸಂಗ ಬಂತು ಅಂತ ಬೇರೆ ಕಡೆ ಹೇಳ್ಬಿಟ್ಟಿರ್ತಾರೆ. ಅದನ್ನ ಯಾರು ಓದೋದಿಲ್ಲ, ದೋಷ ಸುಮ್ಮನೆ ಗಲಾಟೆ ಮಾಡ್ತಾ ಕೊಡೋದು. ವಾಕ್ಯಾರ್ಥ ಮಾಡ್ತೀವಿ ದೊಡ್ಡ ಗಲಾಟೆ, ಬೇರೆ ಕಡೆ ಏನೋ ಸೂತ್ರ. ಇದರಿಂದಾಗಿ ವಾಕ್ಯಾರ್ಥಗಳು ಮೀನಿಂಗ್ಲೆಸ್ ಆಗಿರ್ತವೆ. ಸರಿಯೇ ಇದ್ದಾಗ ಮಾಡಿದ್ ದೊಡ್ಡ. ಹೌದು 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 ಹೌದು. ದೋಷನೇ ಯಾಕೆ ತಾನಕ್ಕೆ ಭೇದ ಹೇಗೋ ಇದು ಹಾಗೆ ಭೇದ ಸಿದ್ಧ, ಅಲ್ಲೂ ಸಿದ್ಧ ವಿಚಾರ ಕೇಳೋದು. ಪ್ರತಿಪಕ್ಷ ನಾವೇನ್ ಮಾಡ್ತೀವಿ ಅಂದ್ರೆ ಅಂಥದ್ದೇ ಪ್ರಶ್ನೆ ಕೇಳೋದು. ನಿಮ್ಮದು ತಪ್ಪಾಗಿದ್ರೆ ಅರ್ಥ ಆಯ್ತಾ? ಅದು ವಾಪಸ್ ತೆಗೆಸೋದು ಮತ್ತೆ ಅವನಿಗೆ.